ಏನಪ್ಪ ಮಂಜು, ಎಷ್ಟಾಗ್ಯಾವ ಲೇಬರು? 4 ಆಳು ಅಣ್ಣ. ನಾಳೆ ಬರ್ತೀನಿ ಅಣ್ಣ. ಸರಿ ಆಯಿತು. ಹಾಂ, ಇವತ್ತು ಪೇಮೆಂಟ್ ಆಯಿತು. ಇದು ರೇಷನ್ಗೆ, ಇದು ಅಮ್ಮನ ಮೆಡಿಸಿನ್ಗೆ, ಇದು ತಮ್ಮನ ಫೀಸ್ಗೆ. ಯೋಯ್ ಕಳ್ಳ 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 ಕಳ್ಳ. ಚಿಲ್ಟಾರಿ ನನ್ನ ಮಗ ನಾಡು ರೋಡಲ್ಲಿ ದೊಡ್ಡ ಹಿಂಗೆ ಎಣಿಸ್ತಾ ಇದ್ದ. ಕಿತ್ಕೊಂಬಂದ್ಬಿಟ್ಟ. ಯಾರು ಏನು ಮಾಡೋಕ್ಕಾಗಲಿಲ್ಲ. ಕೆಲಸ ಮಾಡ್ಬಿಟ್ಟಲ್ಲ ಅಡಿ. ಕುಡಿ ಮಗ ಕುಡಿ. ಗಂಡರ್ ದುಡ್ಡಲ್ಲಿ ಎಣ್ಣೆ ಹಾಕೋದ್ರಿಂದ ಏನು ಮಜಾ ಸಿಗುತ್ತಣ್ಣ ನಿಮಗೆ? ಯಾವನ ಅವನು? ಅಲ್ಲ ಗುರು, ಗಂಡರ್ ದುಡ್ಡಲ್ಲಿ ಎಣ್ಣೆ ಹೊಡೆದ್ರಲ್ಲೇ ಏನು ಮಜಾ ಸಿಗುತ್ತೆ, ಸೂಪರ್ ಮಜಾ ಸಿಗುತ್ತೆ ಹುಡುಗರು. ಅದೇನಂದ್ರೆ ಎಣ್ಣೆ ನಾನು ತಗೊಂಬಂದಿದ್ದೆ, ಸೈಡ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೈಡ್ಸ್ ಕೊಡ್ತೀರಾ ಪ್ಲೀಸ್? ಅಲ್ಲ ಗುರು, ನೀನು ದುಡ್ಡು ಕಿತ್ಕೊಂಡ್ಬರುವಾಗ ನಾನು ಅಲ್ಲೇ ಇದ್ದೆ. ಆ ಪಾಪ ಆ ದುಡ್ಡಲ್ಲಿ ಆ ಮನೆ ರೇಷನ್ಗೆ, ಆ ರಮ್ಮನ ಮೆಡಿಸಿನ್ಗೆ, ಮನೆ ಖರ್ಚಿಗೆ ಅಂತ ಇಟ್ಕೊಂಡಿದ್ದ ಆ ಹುಡುಗ ದುಡ್ಡ. ಪಾಪ ಹುಡುಗನ ದುಡ್ಡು ವಾಪಸ್ ಕೊಟ್ಬಿಡು, ದುಡ್ಡು ವಾಪಸ್ ಕೊಟ್ಬಿಡು. ಇಲ್ಲಿಂದ ನಾನು ಹೊರಟು ಹೋಗ್ತೀನಿ. ಯಾರು ಗುರು ಇವನು? ಗುಬ್ಬಲನ್ ಮಗ ದುಡ್ಡು ನಮ್ಮನ್ನೇ ಕೇಳ್ತಾನೆ. ಏನು ಮಗ? ಏನ ಹೇಳ್ತಾ ಇದೀಯಾ? ಕೇಳಿಸ್ಲಿಲ್ವಾ? ತಿಕ್ಕ ಮುಚ್ಕೊಂಡು ಆ ಹುಡುಗನ ದುಡ್ಡನ್ನು ವಾಪಸ್ ಕೊಡು, ಇಲ್ಲ ಆ ಹುಡುಗನ ದುಡ್ಡು ಬಿಟ್ಟು ನಿಮ್ಮ ಹತ್ರ ಇರೋ ದುಡ್ಡನ್ನು ಹಾಸ್ಪಿಟ್ಲ್ ಬಿಲ್ಲಾಗಿ ಕನ್ವರ್ಟ್ ಮಾಡ್ತೀನಿ. ಮಾಡದಿದ್ದರೆ ಮಗುವಿಗೆ ಹೇಳುತ್ತಾಳೆ ಗದರಿಸಮ್ಮ. ರಣದಲ್ಲಿ ಒಳಗೊಂಡ ಹಿರಿಯುವ ಮಾಡದಿದ್ದರೆ ಮಗುವಿಗೆ ಹೇಳುತ್ತಾಳೆ ಗದರಿಸಮ್ಮ. ಬೇಟೆಗಾರರೆಲ್ಲ ಮಾಯ ಖರ್ಚಿಸಿದಾಗ ಕತ್ತಲ ಸಿಂಹ.
ಈ ದುನಿಯಾದಲ್ಲಿ ದುಡ್ಕೊಂಡು ತಿನ್ನೋರಿಗಿಂತ ಬಡ್ಕೊಂಡು ತಿನ್ನೋರ ಜನ ಜಾಸ್ತಿ ಇರೋದು. ಇಂಥವ್ರ ಮಧ್ಯೆ ತುಂಬ ಹುಷಾರಾಗಿರ್ಬೇಕು. ದುಡ್ಡನ್ನು ಎಲ್ಲಿ ಬೇಕಲ್ಲಿ ಎಣಿಸೋಕೆ ಹೋಗ್ಬೇಡ. ಜಾಗೃತ. ಬರಲಾ?